ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 19ನೇ ಪಂದ್ಯ ಇಂದು ಹೈದರಾಬಾದ್ ಮತ್ತು ಪಂಜಾಬ್ ತಂಡದ ನಡುವೆ ನಡೀತಾ ಇದೆ. ಈ ಒಂದು ಪಂದ್ಯದಲ್ಲಿ ಕ್ಯಾಪ್ಟನ್ಗಳಾದಂಥ ಡೇವಿಡ್ ವಾರ್ನರ್ ಮತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ಅವರ ನಡುವೆ ನೇರ ಹಣಾಹಣಿ ನಡೀತಾ ಇದೆ. ಇನ್ನು ಪಾಯಿಂಟ್ ಟೇಬಲ್ ಅನ್ನ ನೋಡೋದಾದ್ರೆ ಪಂಜಾಬ್ ತಂಡ ಆಡಿರುವಂತಹ 4 ಪಂದ್ಯಗಳಲ್ಲಿ 2 ಜಯಗಳಿಸಿ 4 ಪಾಯಿಂಟ್ಗಳೊಂದಿಗೆ 5ನೇ ಸ್ಥಾನವನ್ನ ಪಡ್ಕೊಂಡ್ರೆ, ಹೈದರಾಬಾದ್ ತಂಡ ಕೂಡ ಆಡಿರುವಂತಹ 4 ಪಂದ್ಯಗಳಲ್ಲಿ 2 ಗೆದ್ದು 2 ಸೋತು 4 ಪಾಯಿಂಟ್ಗಳೊಂದಿಗೆ 4ನೇ ಸ್ಥಾನವನ್ನ ಪಡ್ಕೊಳ್ಳುತ್ತೆ. ಈ 2 ತಂಡಗಳು ಒಂದೇ ಪಾಯಿಂಟ್ ಅನ್ನ ಹೊಂದಿದ್ದು, ಯಾವ ತಂಡ ಜಯವನ್ನ ಗಳಿಸುತ್ತೆ ಆ ತಂಡ ಪಾಯಿಂಟ್ ಟೇಬಲ್ ನ ಟಾಪ್ 4ರ ಪಟ್ಟಿಯಲ್ಲಿ ಸ್ಥಾನವನ್ನ ಪಡ್ಕೊಳ್ಳುತ್ತೆ. ಈ 2 ತಂಡಗಳು ಇಂದ 8 ಬಾರಿ ಮುಖಾಮುಖಿಯಾಗಿದ್ದು, ಹೈದರಾಬಾದ್ ತಂಡ 6ರಲ್ಲಿ ಜಯಗಳಿಸಿ 2 ಸೋತಿರುವಂತದ್ದು. ಇನ್ನು ಈ ಪಂದ್ಯ ಹೈದರಾಬಾದ್ನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಆಗ್ತಿರೋದ್ರಿಂದ ಹೈದರಾಬಾದ್ ತಂಡಕ್ಕೆ ಒಂದು ಹೋಮ್ ಗ್ರೌಂಡ್ ನ ಒಂದು ಅಡ್ವಾಂಟೇಜ್ ಸಿಗುತ್ತೆ. ಇನ್ನು ಈ ಪಂದ್ಯದಲ್ಲಿ ಯಾವ ಆಟಗಾರರು ಆಡಬಹುದು ಅಂತ ನೋಡೋದ್ರೆ, ಹೈದರಾಬಾದ್ ತಂಡದಲ್ಲಿ ಡೇವಿಡ್ ವಾರ್ನರ್ ಅವರು ಕ್ಯಾಪ್ಟನ್ಸಿಯನ್ನ ನಿರ್ವಹಿಸಿದ್ರೆ, ಶಿಖರ್ ಧವನ್, ಕೇನ್ ವಿಲಿಯಮ್ಸನ್, ಯುವರಾಜ್ ಸಿಂಗ್, ಹೆನ್ರಿಕ್ಸ್, ನೆಮನೋಜಾ, ಬಿಪುಲ್ ಶರ್ಮಾ, ರಶೀದ್ ಖಾನ್, ಭುವನೇಶ್ವರ್ ಕುಮಾರ್, ಆಶೀಶ್ ನೆಹ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಅಥವಾ ಬರೀಂದರ್ ಸ್ಟಾನ್ ಅವರು ಆಡುವಂತ ಸಾಧ್ಯತೆ ಇದೆ. ಇನ್ನು ಪಂಜಾಬ್ ತಂಡದ ಯಾವ 11 ಆಟಗಾರರು ಆಡಬಹುದಾದಂತ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ, ಮನನ್ ಓವ್ರಾ, ಅಶೀಮ್ ಅಮ್ಲಾ, ರುದ್ದಿಮಾನ್ ಸಾ ಅವರು ವಿಕೆಟ್ ಕೀಪಿಂಗ್ ಅನ್ನ ಮಾಡ್ತಾರೆ. ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಕ್ಯಾಪ್ಟನ್ಸಿಯನ್ನ ನಿರ್ವಹಿಸ್ತಾರೆ. ಡೇವಿಡ್ ಮಿಲ್ಲರ್, ಗುರುಕಿರತ್ಮನ್, ಅಕ್ಷರ್ ಪಟೇಲ್, ಮ್ಯಾಟ್ ಹೆನ್ರಿ, ಮೋಹಿತ್ ಶರ್ಮಾ, ವರುಣ್ ಅರೋನ್, ಸಂದೀಪ್ ಶರ್ಮಾ ಅವರು ಆಡುವಂತ ಸಾಧ್ಯತೆ ಇದೆ. ಇನ್ನು ಹೈದರಾಬಾದ್ ತಂಡ ಪಂಜಾಬ್ ವಿರುದ್ಧ 6 ಮ್ಯಾಚ್ ಅನ್ನ ಜಯಗಳಿಸಿದೆ ಮತ್ತು ಅದರಲ್ಲಿ ಹೈದರಾಬಾದ್ನಲ್ಲಿ ಆಡಿರುವಂತಹ 4 ಪಂದ್ಯಗಳಲ್ಲಿ 3 ಗೆದ್ದು 1 ಸೋತಿರುವಂತದ್ದು. ಇನ್ನು ಪಂಜಾಬ್ ತಂಡದ ಡೇವಿಡ್ ಮಿಲ್ಲರ್ ಅವರು ಕಳೆದ ಸೀಸನ್ ನಿಂದ ಕೇವಲ 243 ರನ್ಗಳನ್ನ ಮಾತ್ರ ಕಲೆ ಹಾಕಿದ್ದಾರೆ. ಅದು 20.23 ಆವರೇಜ್ ನಲ್ಲಿ ಒಂದು ರನ್ ರೇಟ್ ಅನ್ನ ಕಲೆ ಹಾಕಿರುವಂತದ್ದು. ಆದ್ರೂ ಈ ಒಂದು ತಂಡಗಳು ಯಾವ ರೀತಿ ಪ್ರದರ್ಶನವನ್ನ ಮಾಡುತ್ತೆ ಅಂತ ಎಲ್ಲರಲ್ಲೂ ಒಂದು ಕುತೂಹಲ ಇದೆ. ನಿಮ್ಗೆ ಅನ್ಸುತ್ತೆ ಯಾವ ಒಂದು ತಂಡ ಈ ಒಂದು ಪಂದ್ಯದಲ್ಲಿ ಜಯವನ್ನ ಗಳಿಸುತ್ತೆ? ಹೈದರಾಬಾದ್ ಜಯಗಳಿಸುತ್ತೆ ಅಥವಾ ಪಂಜಾಬ್ ಜಯವನ್ನ ಗಳಿಸುತ್ತಾ? ನನ್ಗೇನೋ ಹೈದರಾಬಾದ್ ಜಯಗಳಿಸುತ್ತೆ ಅನ್ಸುತ್ತೆ. ನಿಮ್ಗೆ ಯಾವ ತಂಡ ಜಯವನ್ನ ಗಳಿಸುತ್ತೆ ಅಂತ ಹೇಳಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.